ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಜಿಪ್ಪು ಸ್ಪಾಂಜ್ ರನ್ನರು ಏನನ್ನು ಬಳಸದೆ ಕೇವಲ ಬಟ್ಟೆಯನ್ನು ಮಾತ್ರ ಬಳಸ್ಕೊಂಡು ಮಾಡುವಂಥ ಎರಡು ಬ್ಯೂಟಿಫುಲ್ ಆದಂಥ ಒಂದು ಹ್ಯಾಂಡ್ ಬ್ಯಾಗನ್ನು ತೋರಿಸ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ನೋಡ್ಕೊಂಡು ಬರೋಣ. ಇವತ್ತಿನ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸನ್ನು ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಇವತ್ತಿನ ಮೊದಲನೇ ಪ್ರಾಡಕ್ಟ್ ಮಾಡೋದಕ್ಕೆ ನಾನು ಈ ಥರದ ಒಂದು ಮಿರರ್ ವರ್ಕ್ ಇರುವಂಥ ಒಂದು ಬಟ್ಟೆಯನ್ನು ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಕಾಂಟ್ರಾಸ್ಟ್ ಆಗಿರುವಂಥ ಇನ್ನೊಂದು ಬಟ್ಟೆಯನ್ನು ತೊಗೊಂಡು ಎರಡು ಸೈಡು ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದರ ಅಳತೆಯನ್ನು ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇದರ ಅಳತೆ ಹೇಳಬೇಕು ಅಂತಂದರೆ ಇದು 8.5 ಇಂಚ್ ಆಗುವಷ್ಟು ಅಗಲ ಇದೆ, ಹಾಗೆ 11 ಇಂಚು ಉದ್ದ ಇದೆ. ಸೊ ಮಿರರ್ ಬಟ್ಟೆ ಏನು ಕಾಣಿಸ್ತಾ ಇದೆ ಅದು ಇಷ್ಟ ಅಳತೆಯಲ್ಲಿ ಇದೆ. ಹಾಗೆ ಈ ಪ್ಲೇನ್ ಬಟ್ಟೆಗಳೇನು ತೊಗೊಂಡಿದ್ದೀನಿ ಅದು 8.5 ಇಂಚ್ ಅಗಲ, ಹಾಗೆ 2.5 ಇಂಚು ಉದ್ದ ಇದೆ. ಎಲ್ಲವನ್ನು ಬಟ್ಟೆಯನ್ನು ಈ ರೀತಿಯಾಗಿ ಇಟ್ಕೊಂಡು ಮೊದಲನೇದಾಗಿ ಜೋಡಿಸ್ಕೊಂಡು ಒಂದು ಸಿಂಗಲ್ ಪೀಸನ್ನು ರೆಡಿ ಮಾಡಿಕೊಂಡೆ. ಸಿಂಗಲ್ ಪೀಸ್ ರೆಡಿ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಬಟ್ಟೆಗಳನ್ನು ತೊಗೊಂಡಿದ್ದೀನಿ. ಅದು 2 ಇಂಚ್ ಆಗುವಷ್ಟು ಅಗಲ ಇದೆ, ಹಾಗೆ 13 ಇಂಚ್ ಆಗುವಷ್ಟು ಉದ್ದ ಇದೆ. ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಸೊ ಅಲ್ಲಿ ಒಮ್ಮೆ ಚೆಕ್ ಕೂಡ ಮಾಡಬಹುದು ನೀವು. ಇದಾದಮೇಲೆ ಇದನ್ನು ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು ಒಂದು ಬೆಲ್ಟನ್ನು ರೆಡಿ ಮಾಡ್ಕೊಂಡಿದ್ದಾಯಿತು. ಆಮೇಲೆ ಮೇನ್ ಬಟ್ಟೆ ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಈ ರೀತಿಯಾಗಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಅದರ ಸೆಂಟರ್ಸನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಎರಡೂ ಕಡೆಗೂ ಈ ರೀತಿಯಾಗಿ ಸೆಂಟರ್ಸನ್ನು ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಸೆಂಟರಿನಿಂದ ಸುಮಾರು 3 ಫಿಂಗರ್ ಡಿಸ್ಟೆನ್ಸ್ಗೆ ಮತ್ತೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಮಗೆ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ನೋಡಿ ಈ ರೀತಿಯಾಗಿ ಎರಡೂ ಕಡೆಗೂ ಮಾರ್ಕಿಂಗನ್ನು ಫಿನಿಶ್ ಮಾಡಿಕೊಂಡೆ. ನೆಕ್ಸ್ಟ್ ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಬೆಲ್ಟು, ಅದನ್ನು ತಗೊಳ್ತಾ ಇದ್ದೀನಿ. ಅದನ್ನು ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಎರಡೂ ಸೈಡ್ಸು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ಎಲ್ಲ ಕಡೆಗೂ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬಂದರೆ ಬ್ಯಾಗು ಕೂಡ ಗಟ್ಟಿಮುಟ್ಟಾಗಿ ಬರುತ್ತೆ. ಈಗ ಇಷ್ಟು ರೆಡಿ ಆಯಿತು. ಹಾಗೆ ನಾನಿಲ್ಲಿ ಒಂದು ಲೈನಿಂಗ್ ಬಟ್ಟೆಯನ್ನು ಕೂಡ ತೊಗೊಂಡಿದ್ದೀನಿ. ಲೈನಿಂಗ್ ಬಟ್ಟೆಯನ್ನು ಕೂಡ ಅದೇ ಮೇನ್ ಬಟ್ಟೆ ಏನಿರುತ್ತಲ್ವ ಅದೇ ಅಳತೆಯಲ್ಲಿ ತೊಗೊಳ್ಬೇಕು. 14 ಇಂಚು ಉದ್ದ, ಹಾಗೆ 8.5 ಇಂಚು ಅಗಲ ಇದೆ. ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಈ ಮೇನ್ ಬಟ್ಟೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದರ ಮೇಲೆ ಈ ಒಂದು ಲೈನಿಂಗ್ ಬಟ್ಟೆಯನ್ನು ಹೀಗೆ ಇಡ್ತಾ ಇದ್ದೀನಿ. ಅಂದರೆ ಸೆಂಟರಲ್ಲಿ ಬೆಲ್ಟ್ ಬಂದಿದೆ, ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ ಈ ಥರ ಇಟ್ಕೊಂಡು ಎರಡೂ ಸೈಡ್ಸನ್ನು ಅಂದರೆ ಬೆಲ್ಟ್ ಏನು ಅಟ್ಯಾಚ್ ಮಾಡಿದ್ವಲ್ಲ ಆ ಸೈಡಲ್ಲಿ ಒಂದು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ ಇವಾಗ ನಾನು ಸ್ಟಿಚ್ಚನ್ನು ಹಾಕ್ಕೊಂಡು ಬಂದೆ. ಇವಾಗ ಸೀದಾ ಮಾಡ್ಕೊಳ್ಳೋಣ. ಸೀದಾ ಮಾಡ್ಕೊಂಡಿದ್ದಾದಮೇಲೆ ಬೆಲ್ಟನ್ನೆಲ್ಲ ನೀಟಾಗಿ ಈ ರೀತಿ ಹೊರಗೆ ತೆಗಿಬೇಕು. ಇವಾಗ ನೋಡಿ ಇಷ್ಟು ರೆಡಿ ಆಗಿದೆ. ಈಗ ನಾನು ಬೆಲ್ಟ್ ಏನು ತೆಗೆದ್ನಲ್ಲ ಅಲ್ಲಿ ಮೇಲಿನಿಂದ ಪ್ರೆಸ್ ಸ್ಟಿಚ್ಚನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಎರಡೂ ಸೈಡು ನಾನಿವಾಗ ಪ್ರೆಸ್ ಸ್ಟಿಚ್ಚನ್ನು ಮಾಡ್ಕೊಂಡು ಬಂದ ನಂತರ ಹಾಗೆ ಸೈಡ್ಸನ್ನು ಕೂಡ ಸ್ಟಿಚ್ ಮಾಡಿಕೊಂಡೆ. ಸ್ವಲ್ಪ ರಫ್ ಎಡ್ಜಸ್ ಅಂತ ಅನ್ನಿಸ್ತಲ್ವ, ಹಾಗಾಗಿ ಅಲ್ಲೂ ಕೂಡ ಸ್ಟಿಚ್ ಮಾಡಿಕೊಂಡು ನೀಟ್ ಮಾಡಿಕೊಂಡೆ. ಹಾಗೆ ನಾನು ಈ ಒಂದು ಹ್ಯಾಂಡ್ ಬ್ಯಾಗನ್ನು ಮಾಡೋದಕ್ಕೆ ಈ ಥರದ ವೆಲ್ಕ್ರೋ ಅಂತ ಸಿಗುತ್ತೆ. ಇದು ಅಂಗಡಿಲೆಲ್ಲ ನಿಮಗೆ ಮೀಟರ್ ಲೆಕ್ಕದಲ್ಲಿ ಸಿಗುತ್ತೆ, ತಗೊಳ್ಬಹುದು. ಅಥವಾ ನೀವು ಸ್ಕಿಪ್ ಕೂಡ ಮಾಡಬಹುದು, ಅಥವಾ ಇನ್ನೊಂದು ಮ್ಯಾಗ್ನೆಟಿಕ್ ಬಟನ್ ಅಂತ ಏನು ಬರುತ್ತೆ ಅದನ್ನು ಕೂಡ ಯೂಸ್ ಮಾಡಬಹುದು. ನಿಮಗೆ ಹೇಗೆ ಅನುಕೂಲನೋ ಆ ಥರ ನೀವು ಮಾಡ್ಕೊಳ್ಬಹುದು. ಈಗ ನಾನು ವೆಲ್ಕ್ರೋವನ್ನು ಎರಡೂ ಕಡೆಗೂ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದಾದ ನಂತರ ಈ ರೀತಿ ಸೈಡ್ಸ್ ಒಂದು 1/2 ಇಂಚಿಗೆ ಈ ರೀತಿಯಾಗಿ ಮಡ್ಚ್ಕೊಳ್ತಾ ಇದ್ದೀನಿ. ಮಡ್ಚ್ಕೊಂಡ್ಬಿಟ್ಟು ಅಲ್ಲಿ ಒಂದು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಎರಡೂ ಸೈಡು ನೋಡಿ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಈ ಥರ ಒಂದು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ಕೊಂಡು ಬಂದಿದ್ದಾಯಿತು. ಈಗ ನೋಡಿ ಎರಡು ಕಡೆಗೂ ನಿಮಗೆ ಕಾಣಿಸ್ತಿದೆಯಲ್ಲ, ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಬ್ಯಾಗಿಗೆ ಒಂದು ಶೇಪ್ ಸಿಗುತ್ತೆ, ಒಂದು ಸಪ್ರೇಟ್ ಒಂದು ಹೊಸ ಡಿಸೈನ್ ಲುಕ್ ಕೂಡ ಕೊಡುತ್ತೆ. ಈಗ ಇಷ್ಟು ಮಾಡ್ಕೊಂಡಿದ್ದಾದ ನಂತರ ಇದನ್ನು ಈ ರೀತಿಯಾಗಿ ಉಲ್ಟಾ ತಿರುಗಿಸ್ಕೊಂಡು ಎರಡೂ ಸೈಡನ್ನು ಗಟ್ಟಿಯಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನಿವಾಗ ಎರಡೂ ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ಈಗ ಸ್ಟಿಚ್ ಹಾಕಿದ್ದಾಯಿತು. ನೋಡಿ ಈ ರೀತಿಯಾಗಿ ಎರಡೂ ಕಡೆಗೂ ಕಂಪ್ಲೀಟ್ ಆಗಿದೆ. ಇವಾಗ ಇದನ್ನು ಸೀದಾ ಮಾಡ್ಕೊಳ್ಳೋ ಸಮಯ. ನೋಡಿ ಜಸ್ಟ್ ನಿಮ್ಮ ಹತ್ರ ಚೆನ್ನಾಗಿರುವಂಥ ಬಟ್ಟೆಗಳಿರುತ್ತೆ, ಅದನ್ನೇನು ಮಾಡಬೇಕು ಅಂತ ಗೊತ್ತಾಗ್ತಿರೋಲ್ಲ, ಅದನ್ನು ಬಳಸ್ಕೊಂಡು ನೀವು ಈ ರೀತಿಯಾಗಿ ಚಿಕ್ಕ ಹ್ಯಾಂಡ್ ಬ್ಯಾಗ್ಸ್ಗಳನ್ನು ಮಾಡಿಕೊಂಡು ನಿಮ್ಮ ಪರ್ಸ್ನಲ್ ಯೂಸ್ಗೂ ಕೂಡ ಬಳಸ್ಬೋದು, ಅಥವಾ ನಿಮ್ಮ ಮನೆಗೆ ಬರೋ ಅಂಥವರಿಗೆ ಗಿಫ್ಟಾಗಿ ಕೂಡ ಕೊಡಬಹುದು. ಮತ್ತು ಹೊಲಿಯೋದಂತೂ ತುಂಬಾ ಈಸಿ, ನೀವೇ ನೋಡಿದ ಹಾಗೆ. ಸೊ ನೋಡಿ ಈ ರೀತಿ ಫೈನಲ್ ಲುಕ್ಕು ಈ ರೀತಿ ಕಾಣಿಸ್ತಾ ಇದೆ. ನಾನು ವೆಲ್ಕ್ರೋವನ್ನು ಅಟ್ಯಾಚ್ ಮಾಡಿರೋದ್ರಿಂದ ಈ ರೀತಿ ಇದಕ್ಕೆ ಕ್ಲೋಸ್ಯೂರ್ ಕೂಡ ಸಿಗುತ್ತೆ. ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು, ಅಥವಾ ನೀವು ತಂದು ಹಾಕ್ತೀನಿ ಅಂದರೆ ಕೂಡ ಹಾಕ್ಬೋದು.
ಸೊ ಫೈನಲ್ ಆಗಿ ಈ ರೀತಿ ಇವತ್ತಿನ ಒಂದು ಮೊದಲನೇ ಪ್ರಾಡಕ್ಟು ರೆಡಿ ಇದೆ ನೋಡಿ, ಈ ಥರ ಕಾಣಿಸ್ತಾ ಇದೆ. ಬನ್ನಿ ಇವತ್ತಿನ ಎರಡನೇ ಪ್ರಾಡಕ್ಟ್ ಯಾವುದಿದೆ ಅಂತ ನೋಡ್ಕೊಂಡು ಬರೋಣ. ಹಾಗೆ ನಿಮಗೆ ಯಾವುದೇ ಹಂತದಲ್ಲೂ ನಮ್ಮ ವೀಡಿಯೋಸು ಇಷ್ಟ ಆಗ್ತದೆ ಅಂದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿತಾ ಇರಬೇಡಿ ಸ್ನೇಹಿತರೆ. ಇವಾಗ ಬನ್ನಿ ಇವತ್ತಿನ ಎರಡನೇ ಪ್ರಾಡಕ್ಟ್ ಮಾಡೋದಕ್ಕೆ ನಾನಿಲ್ಲಿ ಒಂದಷ್ಟು ಬಟ್ಟೆ ಪೀಸಸ್ಗಳನ್ನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲವೂ ಬೇರೆ ಬೇರೆ ಡಿಸೈನಲ್ಲಿ ಇರುವಂಥದ್ದು. ಎರಡೆರಡು ಪೀಸು ಅಂದರೆ 4 ಅಂದರೆ 8 ಪೀಸಸ್ ಬೇಕು. ಸೊ 8 ಪೀಸಿಗೆ ನಾನು 4 ಬಟ್ಟೆಯನ್ನು ಕಟ್ ಮಾಡಿಕೊಂಡು ಎರಡೆರಡು ಡಿಸೈನನ್ನು ಒಟ್ಟಿಗೆ ಮಾಡ್ಕೊಂಡಿದ್ದೀನಿ. ಎಲ್ಲ ಬಟ್ಟೆಗಳು 5x5 ಇಂಚು ಅಗಲ ಮತ್ತು ಉದ್ದ ಇದೆ. ಈಗ ಒಂದರ ಪಕ್ಕ ಒಂದು ಬಟ್ಟೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಡಿಸೈನನ್ನು ಜೋಡಿಸ್ಕೊಂಡು ಈ ರೀತಿಯಾಗಿ ಕಂಪ್ಲೀಟಾಗಿ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ಜೋಡಿಸ್ಬಿಟ್ಟು ನಾವು ಸ್ಟಿಚ್ಚನ್ನು ಏನು ಹಾಕ್ತೀವಿ, ಅದಾದಮೇಲೆ ಅದನ್ನು ಓಪನ್ ಮಾಡಿಕೊಂಡು ಸ್ಟಿಚ್ ಹಾಕಿದಲ್ಲಿ ಪ್ರೆಸ್ ಸ್ಟಿಚ್ ಬರಬೇಕು. ಆ ರೀತಿಯಾಗಿ ಕೂಡ ಹಾಕ್ಕೊಂಡ್ರೆ ಗಟ್ಟಿಮುಟ್ಟಾಗಿ ಬರುತ್ತೆ ನೋಡಿ. ಇಲ್ಲಿ ಕೆಲವೊಮ್ಮೆ ಈ ಥರ ಜಾಯಿಂಟ್ ಮಾಡಿರೋದ್ರಲ್ಲೇ ಓಪನ್ ಆಗೋ ಸಾಧ್ಯತೆಗಳೆಲ್ಲ ಇರೋದಿಲ್ಲ. ಈಗ ಎರಡೆರಡು ಪೀಸಸನ್ನು ಜಾಯಿನ್ ಮಾಡಿದಾದ ನಂತರ ಅದನ್ನು ಈಗ ಅಡ್ಡವಾಗಿ ಜೋಡಿಸ್ಕೊಂಡು ಮತ್ತೆ ಈ ರೀತಿಯಾಗಿ ಸಿಂಗಲ್ 2 ಪೀಸ್ ಬಟ್ಟೆಯನ್ನು ಮೇನ್ ಪೀಸಸನ್ನು ರೆಡಿ ಮಾಡಿಕೊಂಡೆ. ಹಾಗೆ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಪ್ಲೇನ್ ಆಗಿರುವಂಥ ಒಂದು ಬಟ್ಟೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಹಾಗೆ ಇದರ ಅಳತೆ ಹೇಳಬೇಕು ಅಂದರೆ 14 ಇಂಚು ಉದ್ದ ಇದೆ, ಹಾಗೆ 3 ಇಂಚು ಅಗಲ ಇದೆ. ಇದನ್ನು ಆ್ಯಸ್ ಯೂಶುವಲ್ ನಾವು ಎಲ್ಲ ಬ್ಯಾಗ್ಗಳಿಗೆ ಮಾಡ್ತೀವಲ್ಲ ಬೆಲ್ಟು, ತುಂಬ ಸಲ ತೋರಿಸಿದ್ದೀನಿ. ಆ ಥರ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು 2 ಬೆಲ್ಟ್ಸನ್ನು ನಾನಿವಾಗ ರೆಡಿ ಮಾಡ್ಕೊಂಡು ಬರ್ತೀನಿ. 2 ಬೆಲ್ಟ್ಸ್ ಕೂಡ ರೆಡಿ ಆಯಿತು. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಈ ಮೇನ್ ಬಟ್ಟೆಗಳೇನು ರೆಡಿ ಮಾಡ್ಕೊಂಡು ಬಂದಿದ್ನಲ್ಲ ಅದನ್ನು ತೊಗೊಂಡು ಈ ಥರ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಅದನ್ನು ಸೆಂಟರ್ನಲ್ಲಿ ಫೋಲ್ಡ್ ಮಾಡಿಬಿಟ್ಟು ನಾನು ಫಸ್ಟ್ ಬ್ಯಾಗಿಗೆ ತೋರಿಸಿದ್ನಲ್ಲ ಅದೇ ಪ್ರಕಾರವಾಗಿ ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಸೆಂಟರನ್ನು ಮಾರ್ಕ್ ಮಾಡ್ಕೊಂಡಿದ್ದ ನಂತರ 2 ಪೀಸಸ್ಗೂ ಅಂದರೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡಕ್ಕೂ ಒಟ್ಟಿಗೆ ಮಾರ್ಕ್ ಮಾಡಿಕೊಂಡು ನಂತರ ಈ ಥರ 3 ಫಿಂಗರ್ ಡಿಸ್ಟೆನ್ಸ್ಗೆ ಮತ್ತೊಮ್ಮೆ ಮಾರ್ಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಎರಡೂ ಕಡೆಗೂ ಈ ರೀತಿ ಮಾರ್ಕ್ಸನ್ನು ಹಾಕ್ಕೊಂಡಿದ್ದಾದ ನಂತರ ಈ ಒಂದು ಬೆಲ್ಟನ್ನು ತೊಗೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ನಾನಿಲ್ಲಿ ಪ್ಲೇನ್ ಬೆಲ್ಟನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಂತಿದ್ರೆ ನೀವು ಡಿಸೈನ್ ಇರುವಂಥದ್ದನ್ನೇ ಅದೇ ಬಟ್ಟೆಯನ್ನೇ ಬಳಸ್ಕೊಂಡು ಬೆಲ್ಟ್ಸನ್ನು ಕೂಡ ಮಾಡ್ಕೊಳ್ಬಹುದು. ಈಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡಕ್ಕೂ ನಾನು ಬೆಲ್ಟನ್ನು ಅಟ್ಯಾಚ್ ಮಾಡಿದ್ದಾಯಿತು. ಹಾಗೆ ನಾನು ಈ ಒಂದು ಬ್ಯಾಗಿಗೆ ಯಾವುದೇ ಜಿಪ್ಪು ಸ್ಪಾಂಜ್ ಏನು ಬಳಸ್ತಾ ಇಲ್ವಲ್ಲ, ಹಾಗಾಗಿ ನಾನಿಲ್ಲಿ ಬೆಲ್ಟ್ ಇರೋ ಪಾರ್ಟ್ಗೆ ಈ ಥರ ಒಂದು ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಲೈನಿಂಗ್ ಬಟ್ಟೆ ಕೂಡ ನಮ್ಮ ಮೇನ್ ಬಟ್ಟೆ ಏನಿತ್ತು ಅದೇ ಅಳತೆಯಲ್ಲಿ ತೊಗೊಳ್ಬೇಕು. ಅದರ ಮೇಲೆ ಇಟ್ಕೊಂಡು ಈ ಥರ ಒಂದು ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾದ ನಂತರ ಅದನ್ನು ಈ ಥರ ನೋಡಿ ನಾನು ಸ್ಟಿಚ್ಚನ್ನು ಹಾಕ್ಕೊಂಡು ಬಂದಿದ್ದಾಯಿತು. ಇವಾಗ ಇದನ್ನು ಉಲ್ಟಾ ತಿರುಗಿಸ್ಕೊಳ್ಳೋಣ. ಉಲ್ಟಾ ತಿರುಗಿಸ್ಕೊಂಡು ಆ್ಯಸ್ ಯೂಶ್ವಲ್ಲು ನಾವು ಈ ಥರ ಬೆಲ್ಟನ್ನು ಎಳ್ಕೊಂಡು ಅದನ್ನು ನೀಟ್ ಮಾಡ್ಕೊಳ್ಬೇಕು. ಹಾಗೆ ಬೆಲ್ಟ್ ಏನು ಬಂತಲ್ಲ ಆ ಜಾಗದಲ್ಲಿ ಒಂದು ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ. 2 ಕಡೆಗೂ ಇದೇ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ 2 ಕಡೆಗೂ ನಾನು ಸ್ಟಿಚ್ಚನ್ನು ಹಾಕ್ಕೊಂಡು ಬಂದಿದ್ದಾಯಿತು. ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನೋಡಿ ಈ ಥರ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಬಟ್ಟೆ ಸಪ್ರೇಟ್ ಆಗಬೇಕು. ಈ ರೀತಿ ಅಡಿಮುಖವಾಗಿ ಇಟ್ಕೊಂಡು ನೋಡಿ ಈ ಥರ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಪ್ರಕಾರವಾಗಿ ಇಟ್ಕೊಂಡು 4 ಸೈಡ್ಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಹಾಗೆ ಒಂದು ಸೈಡಲ್ಲಿ ಯಾವುದಾದ್ರೂ ಒಂದು ಸೈಡಲ್ಲಿ ಒಂದು ಸ್ವಲ್ಪ ಜಾಗ ಓಪನ್ ಇಟ್ಕೊಳ್ಬೇಕು. ಸೊ ದಟ್ ಅಲ್ಲಿಂದ ನಾವು ಈ ಒಂದು ಬ್ಯಾಗನ್ನು ಸೀದಾ ಮಾಡ್ಕೊಳ್ಬೇಕಲ್ಲ, ಹಾಗಾಗಿ ನಿಮಗೆ ಯಾವ ಸೈಡ್ ಓಪನ್ ಇಟ್ಕೊಳ್ಬೇಕು ಅನ್ಸುತ್ತೋ ಆ ಕಡೆ ಇಟ್ಕೊಳ್ಬಹುದು ನೋಡಿ. ಇವಾಗ ನಾನು ಕಂಪ್ಲೀಟು ಇದನ್ನು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ನಾನು ಸ್ಟಿಚ್ ಹಾಕ್ಕೊಂಡು ಬಂದಿದ್ದಾಯಿತು. ಹಾಗೆ ಒಂದು ಸ್ವಲ್ಪ ಜಾಗ ಓಪನ್ ಇಟ್ಕೊಂಡಿದ್ನಲ್ಲ ಅಲ್ಲಿಂದ ಈ ಥರ ಮಾಡಿಕೊಂಡು ಸೀದಾ ಮಾಡ್ಕೊಳ್ತೀನಿ. ಕಂಪ್ಲೀಟ್ ಈ ಥರ ಸೀದಾ ಮಾಡ್ಕೊಂಡಿದ್ದಾದಮೇಲೆ ಎಲ್ಲ ಕಾರ್ನರ್ಸನ್ನು ನೀಟಾಗಿ ಸೆಟ್ ಮಾಡ್ಕೋಬೇಕು ನೋಡಿ ಈ ಥರ. ಹಾಗೆ ನಾನಿಲ್ಲಿ ಬಾಟಮ್ ಪಾರ್ಟ್ ಏನು ಓಪನ್ ಇಟ್ಕೊಂಡಿದ್ದೆ ಅಲ್ಲಿ ಈ ರೀತಿ 1/4 ಇಂಚು ಒಳಗೆ ತಳ್ಳುತ್ತಾ ಒಂದು ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಇಷ್ಟಾದಮೇಲೆ ಲೈನಿಂಗ್ ಬಟ್ಟೆಯನ್ನು ಮೇನ್ ಬಟ್ಟೆ ಒಳಗಡೆ ಮೇನ್ ಬಟ್ಟೆ ಬ್ಯಾಗ್ ಏನು ರೆಡಿ ಆಯಿತು ಅದರೊಳಗೆ ತೂರಿಸ್ಬಿಟ್ಟು ಕರೆಕ್ಟಾಗಿ ಕಾರ್ನರ್ಸ್ ಎಲ್ಲ ನೀಟಾಗಿ ಸೆಟ್ ಮಾಡ್ಕೊಳ್ಬೇಕು ನೋಡಿ. ಇದಿಷ್ಟು ಮಾಡ್ಕೊಂಡ್ಬಿಟ್ರೆ ಬ್ಯೂಟಿಫುಲ್ ಆದಂಥ ಒಂದು ಹ್ಯಾಂಡ್ ಬ್ಯಾಗು ಜಸ್ಟ್ ಬಟ್ಟೆಗಳನ್ನು ಮಾತ್ರ ಬಳಸಿ ಮಾಡಿರುವಂಥದ್ದು ರೆಡಿನೇ ಆಗೋಯಿತು. ಹಾಗೆ ಇದು ಹಾಲು ಮೊಸರು ತರಕ್ಕೆ ಏನಾದ್ರು ಚಿಕ್ಕ ಪುಟ್ಟ ಐಟಮ್ಸ್ನೆಲ್ಲ ತರಕ್ಕೆ ಕ್ಯಾರಿ ಮಾಡೋಕ್ಕೆ ತುಂಬಾ ಕನ್ವೀನಿಯೆಂಟ್ ಆಗಿದೆ. ಇವತ್ತಿನ 2 ಪ್ರಾಡಕ್ಟ್ಸಲ್ಲಿ ನಿಮ್ಗೆ ಯಾವ ಒಂದು ಪ್ರಾಡಕ್ಟ್ಸ್ ಜಾಸ್ತಿ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಡನೆ ಹೊಸ ಐಡಿಯಾದೊಡನೆ. ಅಲ್ಲಿವರೆಗೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.